ಫುಟ್ವೇರ್ ಎಲ್ಲಿ ಬಿಡೋದು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀವಿ ಸದ್ಯಕ್ಕೆ. ಇವಾಗ ನಾವು ಇನ್ನೇನು ಹೇಳೋದು, ಥ್ಯಾಂಕ್ ಯು. ನೀರು ಕುಡಿಯೋದನ್ನ ನೋಡ್ತೀರಾ, ಹೀಗೆ ನೀರು ಕುಡಿಯೋದು. ಹೌದು, ಟೆಂಪಲ್ ಓಪನ್ ಇಲ್ಲ ಅಂದರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು, ದರ್ಶನ ಮಾಡಿ ಹೋಗಲೇಬೇಕು. ಬಿಕಾಸ್ ತುಂಬ ಜನ ಕನ್ನಡದಲ್ಲಿ ವಿಡಿಯೋ ಮಾಡೋದಕ್ಕೆ ಹೇಳ್ತಾ ಇದ್ರಿ. ಸೊ ಇದು ನಮ್ಮ ಕನ್ನಡದ ಫಸ್ಟ್ ವ್ಲಾಗ್ ಅನಿಸುತ್ತೆ ಆಫ್ಟರ್ ಇಂಟ್ರೋ. ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ದಿಸ್ ಇಸ್ ಶ್ವೇತಾ. ದಿಸ್ ಇಸ್ ಪ್ರಿಯಾ. ಸೊ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ಹಾಗೆ ನಾವಿವತ್ತು ಬಸವನಗುಡಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಪ್ಲ್ಯಾನ್ ಇದ್ದಿದ್ದು 10 ಗಂಟೆಗೆ ಹೋಗೋಣ ಅಂತ. ಈಗ 12 o'clock ಆಗಿದೆ. ಯೂಶ್ವಲಿ ನಮಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಬಿಕಾಸ್ ಎವ್ರಿ ಟೈಮ್ ನಾವು ಲೈಕ್ 10 o'clock ಮೀಟ್ ಮಾಡೋಣ ಅಂದರೆ 2 hours ಲೇಟಾಗಿ ಬರ್ತೀವಿ. ನಾನು ಅಟ್ಲೀಸ್ಟ್ 15-20 minutes ನಾನು ಬೇಗ ಬಂದಿರ್ತೀನಿ, ಆ್ಯಂಡ್ ಪ್ರಿಯಾ ಸ್ವಲ್ಪ ಲೇಟಾಗೇ ಬರ್ತಾಳೆ. ಏನು ಮಾಡೋದಕ್ಕಾಗೋದಿಲ್ಲ, ಬೆಳಿಗ್ಗೆ ಹೊತ್ತು ಅಷ್ಟು ಟ್ರಾಫಿಕ್ ಇರುತ್ತೆ, ಬರೋಷ್ಟರಲ್ಲಿ ಸಾಕು ಅನಿಸುತ್ತೆ. ಸೊ ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿಲಿ ಆ್ಯಂಡ್ ಪ್ರಿಯಾ ಇರೋದು ಬಾನಸವಾಡಿಲಿ. ಸೊ ಯೂಶ್ವಲಿ ನಮಗಿದು ಮೀಟಿಂಗ್ ಸ್ಪಾಟ್ ಆಗಿರುತ್ತೆ. ಸೊ ನಾವು ಇಲ್ಲಿಂದಾನೇ ಹೊರಡೋದು. ಸೊ ಆಲ್ರೆಡಿ ಲೇಟಾಗಿ ಹೋಗಿದೆ. ನನ್ನ ಬ್ರೇಕ್ಫಾಸ್ಟ್ ಆಗಿದೆ, ಪ್ರಿಯಾದ ಬ್ರೇಕ್ಫಾಸ್ಟ್ ಆಗಿಲ್ಲ ಇನ್ನು. ಸೊ ಡೈರೆಕ್ಟಾಗಿ ಅಲ್ಲೇ ಹೋಗಿ ಏನಾದರೂ ತಿನ್ನೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಫೈನಲಿ ಬಸವನಗುಡಿ ರೀಚ್ ಆದ್ವಿ. 1 hour ಆಯಿತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಹೊಟ್ಟೆ ತುಂಬ ಹಸಿತಾ ಇತ್ತು ಅಂತ ಊಟ ಮಾಡೋಣ ಅಂತ ಇಲ್ಲಿ ವಿದ್ಯಾರ್ಥಿ ಭವನಕ್ಕೆ ಬಂದ್ವಿ. ಬಟ್ ಅದು ಕ್ಲೋಸ್ ಆಗಿದೆ, 2 o'clockಗೆ ಓಪನ್ ಆಗೋದು. ಆಲ್ರೆಡಿ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ವಿ ವಿದ್ಯಾರ್ಥಿ ಭವನಕ್ಕೆ ಬರಬೇಕು ಅಂತ. ಇದು ನಮ್ಮ ಫಸ್ಟ್ ಟೈಮ್ ವಿಸಿಟು, ಬಟ್ ಕ್ಲೋಸ್ ಆಗಿದೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಹಿಂದೆ ನೋಡ್ಬೋದು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಕ್ರೌಡ್ ಜಾಸ್ತಿ ಇದೆ. ಸೊ ನಾವು ಹೋಗಿ ವೆಯ್ಟ್ ಮಾಡೋಣ, ನೋಡೋಣ ಇಲ್ಲೇನು ಆಪ್ಷನ್ಸ್ ಇದೆ ಅಂತ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಯೂಶ್ವಲಿ ದೋಸೆ ಇಲ್ಲಿ ಫೇಮಸ್ಸು. ಸೊ ನೋಡೋಣ, ಬೇರೆ ಏನೂ ಆಪ್ಷನ್ ಇಲ್ಲ ಅಂದರೆ ದೋಸೆನೇ ಟ್ರೈ ಮಾಡೋಣ. ಸೊ ಹೋಗಿ ಒಳಗಡೆ ವೆಯ್ಟ್ ಮಾಡೋಣ. ಈಗ ಒಳಗಡೆ ಬಂದಿದ್ದೀವಿ. ಒಂದು ಚೂರು ಜಾಗ ಇಲ್ಲ, ಕಂಪ್ಲೀಟ್ ಫಿಲ್ ಆಗೋಗಿದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ಇಲ್ಲಿ ದೋಸೆನೇ ಫೇಮಸ್ ಆಗಿರೋದ್ರಿಂದ ದೋಸೆನೂ ಆರ್ಡರ್ ಮಾಡಿದ್ದೀವಿ, ಹಾಗೆ ವಡ ಕೂಡ ಆರ್ಡರ್ ಮಾಡಿದ್ದೀವಿ. ಫಸ್ಟ್ ವಡ ಬಂದಿದೆ, ಪ್ರಿಯಾ ಟ್ರೈ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನಮ್ಮ ಬಿಸಿ ಬಿಸಿ ದೋಸೆ ಬರ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಐ ಥಿಂಕ್ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ದೋಸೆನೇ ಟ್ರೈ ಮಾಡ್ತಾರೆ. ಸೊ ನೋಡ್ಬೋದು ಎಷ್ಟು ಪ್ಲೇಟ್ಸ್ ಇದೆ. ಸೊ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಟೇಸ್ಟ್ ಓಕೆನೇ ಇತ್ತು, ಅಷ್ಟು ಕಾದು ಬಂದಿದ್ದಕ್ಕೆ ವರ್ತಿಲ್ಲ ಅನಿಸ್ತಾ ಇದೆ. ಬಟ್ ಅದು ಕೂದಲು ಸಿಕ್ಕಾಕೊಳ್ಳುತ್ತೆ. ಇದೆಯಲ್ಲ, ಇದು ಕೂದಲು ಸಿಕ್ಕಾಕೊಳ್ಳುತ್ತೆ. ಕ್ಯೂಟ್ ಇದೆ ಇದೆಲ್ಲ, ಅದೇ ಕ್ಯೂಟ್ ಇದೆ, ಬಟ್ ಸಿಕ್ಕಾಕೊಳ್ಳುತ್ತೆ. ಎಷ್ಟು ಅಂತ ಇಲ್ಲೇನೋ ಇದೆ ಕ್ಲಿಪ್ಸ್, ಅದು ಅಷ್ಟೇ ಈ ಥರದ್ದು. ಅಂದರೆ ದಿಸ್ ಇಸ್ ಸಿಂಪಲ್, ಸ್ವಲ್ಪ ಚೆನ್ನಾಗಿರೋದು. ಚೆನ್ನಾಗಿದೆ ಎಲ್ಲ ಹಾಗೆ ಇರೋದು. ಸೊ ಫೈನಲಿ ವಿದ್ಯಾರ್ಥಿ ಭವನ್ ದೋಸೆ ಟೇಸ್ಟ್ ಮಾಡಾಯಿತು. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಟೇಸ್ಟ್ ಮಾಡಬೇಕು ಅಂತ. ದೋಸೆ ಆ್ಯಂಡ್ ಫಿಲ್ಟರ್ ಕಾಫಿ ಪ್ಲಸ್ ವಡ ಏನೋ ತೊಗೊಂಡಿದ್ವಿ. ನಮ್ಮಿಬ್ಬರಿಗೂ ದೋಸೆ ಟೇಸ್ಟ್ ಓಕೆ ಇತ್ತು, ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಇವಾಗ ಅಲ್ಲಿ ಮುಗಿಸ್ಕೊಂಡು ಟೆಂಪಲಿಗೆ ಬಂದಿದ್ದೀವಿ.
ಈಗ ನೆಕ್ಸ್ಟ್ ನಾವು ಗೋವರ್ಧನ ಟೆಂಪಲ್ಗೆ ಬಂದಿದ್ದೀವಿ. ಟೈಮ್ 3:30 ಆಗಿರೋದ್ರಿಂದ ಇಲ್ಲಿ ಬುಲ್ ಟೆಂಪಲ್ ಹಾಗೆ ಗಣೇಶ ಟೆಂಪಲ್ ಕ್ಲೋಸ್ ಆಗಿದೆ. ಈ ಟೆಂಪಲ್ ಗೋವರ್ಧನ ಟೆಂಪಲ್ಗೆ ತುಂಬ ದಿನದಿಂದ ಬರಬೇಕು ಅಂತ ಅನ್ಕೋತಾ ಇದ್ವಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ. ಈಗ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ, ಆಲ್ರೆಡಿ ಬಂದಿರೋದು ಲೇಟ್ ನಾವು. ಸೊ ಟೆಂಪಲ್ಲು ಕ್ಲೋಸ್ ಇದೆ, ಸೊ ಬೇರೆ ಯಾವುದೂ ಪ್ಲೇಸಸ್ ಇರಲಿಲ್ಲ. ಸೊ ಅದಕ್ಕೆ ನಾವು ವಿವಿಪುರಂ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಈವ್ನಿಂಗ್ ಹೇಗಿದ್ರು ಅಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಆ್ಯಂಡ್ ಫುಡ್ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ 2-3 ಟೈಮ್ಸ್ ಬಂದಿದ್ದೀವಿ, ಬಟ್ ವೀಡಿಯೋಗೋಸ್ಕರ ಇನ್ನೊಂದು ಸರಿ ಹೋಗೋಣ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಏನೇನಾಗುತ್ತೋ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊತಾ ಇದ್ದೀವಿ. ಸೊ ಜಾಸ್ತಿ ಟೈಮ್ ಇಲ್ಲ, ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಹಾಗೆ ವಿವಿಪುರಂ ಹೋಗೋಣ. ಅಷ್ಟರಲ್ಲಿ ಇಲ್ಲಿ ಮುಗಿಸೋಷ್ಟರಲ್ಲಿ ಇಲ್ಲಿ ಟೆಂಪಲ್ಸ್ ಓಪನ್ ಇದ್ದರೆ ಅಲ್ಲಿಗೂ ಹೋಗ್ಬಿಟ್ಟು ಆಮೇಲೆ ವಿವಿಪುರಂ ಹೋಗ್ತೀವಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಒಳಗಡೆ ಹೋಗೋಣ, ಟೆಂಪಲ್ ಒಳಗಡೆ. ಆಚೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಂಪ್ಲೀಟ್ ಕೇವ್ ಥರ ಇದೆ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಆಚೆ ಇಲ್ಲೇ ಫುಟ್ವೇರ್ ಬಿಡಬೇಕು, ಸೊ ಇಲ್ಲೇ ಬಿಟ್ಬಿಟ್ಟು ಒಳಗಡೆ ಹೋಗೋಣ. ಇದೇ ಎಂಟ್ರೆನ್ಸು. ಸೊ ಇಲ್ಲಿ ಬೋರ್ಡ್ ಇದೆ, ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಲೌಡ್ ಎಲ್ಲ ಅಂತ. ಸೊ ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ತೋರಿಸ್ತೀವಿ. ಎಂಟ್ರಿ ಟು ಟೆಂಪಲ್ ಆ್ಯಂಡ್ ಹಾಲ್ಸ್. ಸೊ ಈಗ ಟೆಂಪಲಿಂದ ಆಚೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಒಳಗಡೆ. ತುಂಬ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಅಲೋ ಮಾಡಲಿಲ್ಲ, ವೀಡಿಯೋಸ್ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ. ಬಟ್ ಫೀಲಿಂಗ್ ಮತ್ತು ತುಂಬ ಚೆನ್ನಾಗಿತ್ತು, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಸೊ ನೀವೇನಾದರೂ ಬಸವನಗುಡಿ ಕಡೆ ಬಂದರೆ ಡೋಂಟ್ ಮಿಸ್ ಟು ಕಮ್ ಹಿಯರ್. ತುಂಬ ಚೆನ್ನಾಗಿದೆ ಟೆಂಪಲು. ಸೊ ಈಗ ಪ್ರಿಯಾ ಬರ್ತಾ ಇದ್ದಾಳೆ, ನೋಡೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸು? ಒಳಗಡೆ ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಪಾಸಿಟಿವಿಟಿ ಇದೆ. ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಇಲ್ಲಿ ಗೋಶಾಲಾ ಕೂಡ ಇದೆ, ತುಂಬ ಪಾಸಿಟಿವ್ ಆಗಿದೆ. ನೀವೇನಾದರೂ ಬಸವನಗುಡಿ ಕಡೆ ಬಂದರೆ ಈ ಟೆಂಪಲ್ ವಿಸಿಟ್ ಮಾಡೋದು ಮರಿಬೇಡಿ. ಹಾಗೆ ಟೈಮ್ ಇವಾಗ ಇನ್ನೂ 4 o'clock ಆಗಿದೆ. ಬುಲ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಇನ್ನು 1 hour ಇದೆ ಓಪನ್ ಆಗೋದಕ್ಕೆ. ಆದರೆ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಡೈರೆಕ್ಟ್ ವಿವಿಪುರಂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಂ, ಬಿಕಾಸ್ ನಮ್ಮ ಹತ್ರ ಟೈಮ್ ತುಂಬ ಕಮ್ಮಿ ಇದೆ. ಸೊ ವಿವಿಪುರಂ ಐ ಥಿಂಕ್ 5 ಇಲ್ಲ 6 o'clock ಏನೋ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೈ ಮಾಡ್ತೀವಿ, ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ವಿವಿಪುರಂ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹೊರಡೋಣ. ಈಗ ಗೋವರ್ಧನ ದೇವಸ್ಥಾನದಿಂದ ಬುಲ್ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಬುಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಓಪನ್ ಇದ್ದರೆ ಚೆನ್ನಾಗಿದೆ, ಬಟ್ ಫುಟ್ವೇರ್ ಎಲ್ಲಿ ಬಿಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ದೀವಿ ಸದ್ಯಕ್ಕೆ. ಇವಾಗ ನಾವು ಅಂದರೆ ತುಂಬ ಜನ ಬಿಟ್ಬಿಟ್ಟು ಬರ್ತಾ ಇದ್ದಾರೆ, ಬಟ್ ಎಲ್ಲಿ ಬಿಡ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ನೋಡೋಣ. ಮೇಲೆ ಇಲ್ಲ, ಅಲ್ಲಿಲ್ಲ ಅಂದರೂ ಮೇ ಬಿ ಹೊರಗಡೆ ಬಿಟ್ಬಿಟ್ಟು ಹೋಗಬಹುದು. ನೋಡೋಣ. ಟೆಂಪಲ್ ಓಪನ್ ಇದೆ ಅನಿಸುತ್ತೆ ಆ್ಯಕ್ಚುಲಿ, ಬಿಕಾಸ್ ತುಂಬ ಜನ ಬರ್ತಾ ಇದ್ದಾರೆ. ಹೌದು, ಟೆಂಪಲ್ ಓಪನ್ ಇಲ್ಲ ಅಂದರೆ ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ದರ್ಶನ ಮಾಡಿ ಹೋಗಲೇಬೇಕು, ಬಿಕಾಸ್ ಬಂದಿದ್ದೀವಿ. ಇಷ್ಟು ದೂರ ಬಂದು ಬುಲ್ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಹೋಗಲೇಬೇಕು. ಸೊ ಇದು ಬಸವನಗುಡಿಯ ಫೇಮಸ್ ಟೆಂಪಲ್. ಸೊ ಇಲ್ಲಿಗೆ ಬಂದಮೇಲೆ ಬುಲ್ ಟೆಂಪಲ್ಗೆ ಬರಲೇಬೇಕು. ಸೊ ಇಲ್ಲಿ ಮುಗಿಸ್ಕೊಂಡೆ ವಿವಿಪುರಂ ಹೋಗೋಣ, ಬಿಕಾಸ್ ಅದು ಸ್ಟಾರ್ಟ್ ಆಗೋದೇ 5-6 ಅನಿಸುತ್ತೆ. ಅಲ್ಲಿ 5-6 ಆದ್ಮೇಲೆ ಎಲ್ಲ ಶಾಪ್ಸು ಓಪನ್ ಇರುತ್ತೆ ಆ್ಯಂಡ್ ಸ್ವಲ್ಪ ಕ್ರೌಡು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಲ್ಲಿ ಫುಟ್ವೇರ್ ಬಿಟ್ಟಿದ್ದಾರೆ, ಐ ಥಿಂಕ್ ನಾವು ಬಿಡ್ಬೋದು ಅನಿಸುತ್ತೆ. ಸೊ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಒಳಗಡೆ ಕಂಪ್ಲೀಟ್ ತೋರಿಸೋದಕ್ಕಾಗಲ್ಲ, ಬಿಕಾಸ್ ವಿಡಿಯೋ ಅಲೌ ಇಲ್ಲ. ಸೊ ಸುಸ್ತಾಗ್ತಾ ಇದೆ. ಒಳಗಡೆ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀವಿ. ಬಿಕಾಸ್ ನಾವು ಹಾಗೆ ಅಂದ್ಕೊಂಡು ಗೋವರ್ಧನ್ ಟೆಂಪಲ್ಗೆ ಹೋಗಿದ್ದು. ಒಳಗಡೆ ಹೋದ್ಮೇಲೆ ವಿಡಿಯೋ ಅಲೌಡ್ ಇಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಡಿಸಪಾಯಿಂಟ್ ಮಾಡಿಬಿಟ್ಟು ನಾವು ಪರ್ಮಿಷನ್ ಕೂಡ ಕೇಳಿದ್ವಿ, ಬಟ್ ಅವರಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ನೋಡೋಣ, ಇಲ್ಲಿ ಎಷ್ಟು ಅಲೌ ಇದೆಯೋ ಅಷ್ಟು ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ಸೊ ಇದೇ ಟೆಂಪಲ್, ಕ್ರೌಡ್ ಏನಿಲ್ಲ. ಕುಡಿದ್ಬಿಟ್ಟು ಇವಾಗ ನೀರು ಕುಡಿಯೋದನ್ನ ನೋಡ್ತೀರಾ? ಹೀಗೆ ನೀರು ಕುಡಿಯೋದು. ಓಕೆ, ಈಗ ಒಳಗಡೆ ಹೋಗೋಣ. ದೇವಸ್ಥಾನದಿಂದ ಆಚೆ ಬಂದು ಸಿಗ್ತೀವಿ.
ಅಂತೂ ಇಂತೂ ಅಂದ್ಕೊಂಡ ಹಾಗೆ ಬುಲ್ ಟೆಂಪಲ್ ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ಭಯ ಇತ್ತು, ಬಸವನಗುಡಿ ಬಂದುಬಿಟ್ಟು ಬುಲ್ ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸಂಹೌ ಬಂದು ದರ್ಶನ ಮುಗಿಸ್ಕೊಂಡ್ವಿ. ಆ್ಯಂಡ್ ಇನ್ನೂ ಟೈಮ್ ಇದೆ, ಇವಾಗ 4:45 ಆಗಿದೆ. 5 ಇಲ್ಲ 6 ಹೋದ್ರೂ ನಡೆಯುತ್ತೆ. ಸೊ ಗಣಪತಿ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಹೋಗೋಣ. ನಾವು ಆ್ಯಕ್ಚುಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ನಾವು ಹೊರಟಿದ್ದೇನೆ 12 ಗಂಟೆಗೆ. 10 ಗಂಟೆಗೆ ಹೊರಡಬೇಕು ಅಂದ್ಕೊಂಡು 12 ಗಂಟೆಗೆ ಹೊರಟ್ವಿ. ಇನ್ನು ಇಲ್ಲಿ ಬಂದು ವಿದ್ಯಾರ್ಥಿ ಭವನಲ್ಲಿ ದೋಸೆ ತಿನ್ನೋಣ ಅಂತ ಇಲ್ಲಿ ಒಂದು 1/2 hour ವೆಯ್ಟ್ ಮಾಡಿ ಈಗ ಕೊನೆಗೆ 2 ಟೆಂಪಲ್ ಮುಗಿಸ್ತೀವಿ. 2 ಟೆಂಪಲ್ ಮುಗಿಸ್ಬಿಟ್ಟು ಆಮೇಲೆ ವಿ ವಿ ಪುರಮ್ಗೆ ಹೋಗ್ತೀವಿ. ಐ ಥಿಂಕ್ ಅಷ್ಟೇ ಅನಿಸುತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಬಿಕಾಸ್ ಮಾತ್ರ ಜಾಸ್ತಿ ಟೈಮ್ ಇಲ್ಲ. ವಿ ವಿ ಪುರಮ್ಗೆ ಹೋದರೆ ಅಲ್ಲೇ 6 ಇನ್ನು ನೈಟ್ ಅಲ್ಲೇ ಆಗೋಗುತ್ತೆ. ಸೊ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತೇನಾದರೂ ಬಂದರೆ ಲೆಫ್ಟ್ ಓವರ್ ಪ್ಲೇಸಸ್ ಏನಿದೆ ಅದನ್ನು 100% ವಿಸಿಟ್ ಮಾಡ್ತೀವಿ. ಬಸವನಗುಡಿಯಲ್ಲಿ ಜಾಸ್ತಿ ಟೆಂಪಲ್ಸ್ ಇದೆ. ಬ್ಯೂಗಲ್ ರಾಕ್ಗೆ ಹೋಗಬೇಕಿತ್ತು, ಬಟ್ ಅಲ್ಲಿ ಹೋಗೋದಕ್ಕಾಗ್ತಿಲ್ಲ, ಟೈಮ್ ಇಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ನೆಕ್ಸ್ಟ್ ಗಣಪತಿ ಟೆಂಪಲ್ಗೆ ಹೋಗೋಣ, ಅಲ್ಲಿ ಬೇಗ ಮುಗಿಸ್ಕೊಂಡು ವಿ ವಿ ಪುರಮ್ಗೆ ಹೊರಟ್ಬಿಡೋಣ. ಓಕೆ, ಇಲ್ಲಿ ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ, ಬಟ್ ಅದಿನ್ನೂ ಕ್ಲೋಸ್ ಇದೆ. 5 o'clock ಇನ್ನೂ ಆಗಿಲ್ಲ. ಸೊ ವೆಯ್ಟ್ ಮಾಡೋಣ. ಸೊ ಈಗ ಬುಲ್ ಟೆಂಪಲ್ ಮುಗಿಸ್ಕೊಂಡು ಗಣಪತಿ ಟೆಂಪಲಿಗೆ ಬಂದಿದ್ದೀವಿ. ಟೆಂಪಲ್ ಕ್ಲೋಸ್ ಇದೆ, ಓಪನ್ ಆಗೋದು 5:30 ಅಂತೆ. ನಾವು ಆನ್ಲೈನಲ್ಲಿ ನೋಡ್ಕೊಂಡು 5 o'clock ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಟೆಂಪಲ್ ಕ್ಲೋಸ್ ಇದೆ, ಏನೂ ಮಾಡೋದಕ್ಕಾಗಲ್ಲ. ನಾವು ಲಾಸ್ಟ್ ಟೈಮ್ ಕಡಲೆಕಾಯಿ ಪರಿಷೆಗೆ ಬಂದಿದ್ವಿ, ಆವಾಗಲೂ ದೇವ್ರನ್ನ ನೋಡೋದಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ಇವಾಗಲೂ ನೋಡೋದಕ್ಕಾಗಲಿಲ್ಲ. ಮಿಸ್ಟೇಕ್ ನಮ್ಮದೇ ಇದೆ, ಬಿಕಾಸ್ ನಾವು ಲೇಟಾಗಿ ಹೊರಟ್ವಿ. ಅದಕ್ಕೆ ಇನ್ಮೇಲೆ ಅಂದ್ಕೊಂಡಿದ್ದ ಟೈಮಿಗೆ ಹೊರಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ, ಬಟ್ ಅದಾಗಲ್ಲ, ಏನು ಮಾಡೋದಕ್ಕೆ. ಟ್ರೈ ಮಾಡೋಣ ನೆಕ್ಸ್ಟ್ ಟೈಮಿಂದ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ವಿ ವಿ ಪುರಮ್ಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ, ಬಿಕಾಸ್ ಆಲ್ರೆಡಿ ತುಂಬ ಇದೆ ಇದರಲ್ಲಿ ನೋಡೋದಕ್ಕೇನೆ. ಸೊ ನೆಕ್ಸ್ಟ್ ನಾವು ವಿ ವಿ ಪುರಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಏನೇನು ಟೇಸ್ಟ್ ಮಾಡ್ತೀವಿ. ನಾವು ಆ್ಯಕ್ಚುಲಿ ಇವತ್ತು ಕರೆಕ್ಟಾಗಿ ಊಟನೂ ಮಾಡಿಲ್ಲ. ನಾವು ಅಲ್ಲಿ ವಿದ್ಯಾರ್ಥಿ ಭವನಲ್ಲಿ ಅಷ್ಟೇ ದೋಸೆ ತಿಂದು ಫಿಲ್ಟರ್ ಕಾಫಿ, ಅದಾದಮೇಲೆ ಏನೂ ತಿಂದಿಲ್ಲ, ಬಿಕಾಸ್ ವಿ ವಿ ಪುರಮ್ ಹೋಗ್ತಾ ಇದ್ದೀವಲ್ಲ. ಸೊ ಅಲ್ಲಿ ಏನಾದರೂ ಟ್ರೈ ಮಾಡೋಣ, ಇಲ್ಲಿ ತಿಂದರೆ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತ. ಸೊ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ತುಂಬ ಜನ ಕನ್ನಡದಲ್ಲಿ ವೀಡಿಯೋ ಮಾಡೋದಕ್ಕೆ ಹೇಳ್ತಾಯಿದ್ರಿ. ಸೊ ಇದು ನಮ್ಮ ಕನ್ನಡದ ಫಸ್ಟ್ ವ್ಲಾಗ್ ಅನಿಸುತ್ತೆ ಆಫ್ಟರ್ ಇಂಟ್ರೋ. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಾವು ಹೀಗೆ ಬೇರೆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ ಪ್ಲೇಸ್ಗೆ ನಾವು ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಟೇಕ್ ಕೇರ್. ಬಾಯ್.